ನಮಸ್ಕಾರ ಫ್ರೆಂಡ್ಸ್, ಕನ್ನಡ ಮೋಟಾರ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ನನ್ನ ಗಾಡಿಯ ಮೈಲೇಜ್ ಟೆಸ್ಟ್ನ ನಿಮ್ಗೆ ತೋರಿಸೋದಕ್ಕೆ. ನನ್ನ ಗಾಡಿ ಮೈಲೇಜು ಇದುವರೆಗೂ ನನಗೆ ಎಷ್ಟು ಕೊಡುತ್ತೆ ಏನು ಅಂತ ಗೊತ್ತಿಲ್ಲ. ಆದರೆ ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲನೂ ನೀನು 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಹೆಚ್ಚು ಕಮ್ಮಿ 3 ಸತಿ ಕಾಲೇಜಿಗೆ ಬರ್ತೀಯಪ್ಪ, ನಮ್ಮ ಗಾಡಿಗಳೆಲ್ಲ ಡ್ಯೂಕು, ರಾಯಲ್ ಎನ್ಫೀಲ್ಡು ಇವೆಲ್ಲ 100 ರೂಪಾಯಿ ಪೆಟ್ರೋಲ್ ಒಂದಿನಕ್ಕೆ ಬೇಕು, ನೀನಾದರೆ 3 ದಿನ ಓಡಾಡ್ತೀಯ 4 ದಿನ ಓಡಾಡ್ತೀಯ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ಇದುವರೆಗೂ ನನಗೂ ಗೊತ್ತಿಲ್ಲ ನನ್ನ ಗಾಡಿ ಎಷ್ಟು ಮೈಲೇಜ್ ಬರ್ತಾಯಿದೆ ಅಂತ. ಇವತ್ತು ನಿಮಗೆ ಮೈಲೇಜು ನನ್ನ ಗಾಡಿ ಎಷ್ಟು ಕೊಡ್ತಾಯಿದೆ ಅಂತ ತೋರ್ಸೋಕ್ಕೆ ಬಂದಿದ್ದೀನಿ. ಇವಾಗ ಫಸ್ಟು ನಾವೇನು ಮಾಡಬೇಕಪ್ಪ ಅಂತಂದರೆ, ಈ ಟ್ಯಾಂಕಲ್ಲಿರೋ ಫ್ಯೂಯಲೆಲ್ಲ ಖಾಲಿ ಮಾಡಬೇಕು. ಇವಾಗ ಸದ್ಯಕ್ಕೆ ಈ ಗಾಡಿಯಲ್ಲಿ ಎಷ್ಟಿದೆ ಪೆಟ್ರೋಲ್ ಅನ್ನೋದನ್ನು ನೋಡೋಣ. ಹೆಚ್ಚು ಕಮ್ಮಿ ಇನ್ನೊಂದು 1/4 ಲೀಟ್ರ್ ಥರ ಇರ್ಬೋದು ಪೆಟ್ರೋಲು. ಇವಾಗ ಏನು ಮಾಡಬೇಕು ಅಂದರೆ, ಇರೋ ಪೆಟ್ರೋಲ್ನ ಪೂರ್ತಿ ಖಾಲಿ ಮಾಡಬೇಕು. ಸೊ ಬನ್ನಿ, ಹಾಗೆ ಹೋಗ್ತಾ ಹೋಗ್ತಾ ಮಾತಾಡಿಕೊಂಡು ಹೋಗೋಣ. ನಾನು ಬೈಕ್ ತಗೊಂಡು ಹೆಚ್ಚು ಕಮ್ಮಿ 2 ವರ್ಷದ ಮೇಲೆ ಆಗ್ತಾಯಿದೆ. ಆದರೆ ಇದುವರೆಗೂ ನಾನು ಮೈಲೇಜ್ ಟೆಸ್ಟ್ ಅಂತ ಯಾವುದೂ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ಟೈಮು ಸಿಕ್ಕಿಲ್ಲ ನನಗೆ. ಪೆಟ್ರೋಲ್ ಹಾಕ್ಸ್ಕೊಂಡು ಫಸ್ಟು, ಆಮೇಲೆ ಇರೋದೆಲ್ಲ ಖಾಲಿ ಮಾಡೋಣ. ಏನಪ್ಪ ಇಷ್ಟೊಂದು ಜನ ಇದ್ದಾರೆ, ಎಲ್ಲ ಹೋಗೋದು? ಇದು 1 ಲೀಟ್ರ್ ಬಾಟಲು, ಇದು 750 ml ಬಾಟಲು. ಫಸ್ಟು 1 ಲೀಟ್ರ್ ಬಾಟ್ಲಲ್ಲೇ ನಾವು ಪೆಟ್ರೋಲ್ ಹಾಕ್ಕೊಂಡು ಗಾಡಿಗೆ ಪೆಟ್ರೋಲ್ ಹಾಕಿ ಆಮೇಲೆ ಇದು ನೋಡೋಣ. ಈ ಬಾಟ್ಲ್ ಫುಲ್ ಹಾಕಿ ಬ್ರೋ, 2 ಬಾಟ್ಲ್ಗೂ. ಅದು 750 ಇದೆ ಬಿಡಿ. ಎರಡು ಎಷ್ಟಾಗುತ್ತೋ ಅಷ್ಟು ಹಾಕಿ ಸಾಕು. ಕ್ಯಾಶ್ 1 ಲೀಟ್ರ್ ಕರೆಕ್ಟಾಗಿ ಬಂತಾ? ಬಿಡಿ ಸಾಕು. 2 ಗ್ರಾಮ್ ಜಾಸ್ತಿ ಇದೆ. ಚೇಂಜ್ ಇಲ್ಲ ಬ್ರೋ, ಅಷ್ಟಿರೋದು. ಅದು ಬಿಡಿ ಪರವಾಗಿಲ್ಲ. 2 ರೂಪೀಸ್ ಬೇಕಾ? ಏನು ಮಾಡ್ತೀರಾ? 10 ರೂಪೀಸ್ ಕೊಡಿ ಚೇಂಜ್. ಇನ್ನೇನು ಮಾಡ್ತೀರ? 10 ರೂಪೀಸ್ ಮಾತ್ರ ಕೊಡಿ. ಇನ್ನು ಇರಲಿ ತೊಂದರೆ ಇಲ್ಲ. ಸ್ನೇಹಿತರೆ, ನಾವಿವಾಗ ಈ ಟ್ಯಾಂಕಲ್ಲಿರೋಂಥ ಪೆಟ್ರೋಲ್ನ ಪೂರ್ತಿ ಖಾಲಿ ಮಾಡೋಕೆ ಹೋಗ್ತಾ ಇದ್ದೀನಿ. ಖಾಲಿ ಮಾಡಿದ್ಮೇಲೆ ಹಿಂದೆಗಡೆ 2 ಬಾಟ್ಲು ಇಟ್ಕೊಂಡಿದ್ದೀನಿ. ಒಂದು 1 ಲೀಟ್ರ್ ಬಾಟ್ಲು, ಇನ್ನೊಂದು 750 ml ಬಾಟ್ಲು. ಅದರಲ್ಲಿ ನಿಮಗೆ ತೋರಿಸ್ತೀನಿ 1 ಲೀಟ್ರ್ ಅದು 750 ml ಯಾವುದು ಅಂತ. ಪೆಟ್ರೋಲ್ ಎಲ್ಲ ಖಾಲಿ ಮಾಡಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. 1 ಲೀಟ್ರ್ ಪೆಟ್ರೋಲು ಟ್ಯಾಂಕ್ ಒಳಗಡೆ ಹಾಕಿ ಮೈಲೇಜ್ ಎಷ್ಟು ಕೊಡುತ್ತೆ 1 ಲೀಟ್ರ್ ಅಂತ ಚೆಕ್ ಮಾಡೋದಕ್ಕೆ. ಮತ್ತು 750 ml ಬಂದು ನಾನು ಅಲ್ಲಿಂದ ರಿಟರ್ನ್ ಬರೋದಕ್ಕೆ. ಯಾಕಂದರೆ ಅಲ್ಲಿಂದ ಮತ್ತೆ ನಾನು ಬರಬೇಕು ಅಂದರೆ ನನಗೆ ಪೆಟ್ರೋಲ್ ಬೇಕಲ್ವಾ, ಅದಕ್ಕೆ ಇನ್ನೊಂದು ಬ್ಯಾಕಪ್ ಇಟ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಇದರಲ್ಲಿ ಹೆಚ್ಚು ಕಮ್ಮಿ ಒಂದು 1/4 ಲೀಟ್ರ್ ಪೆಟ್ರೋಲ್ ಇರ್ಬೋದು. ಇನ್ನೂ ಖಾಲಿ ಮಾಡಿದಾದ್ಮೇಲೆ ಆ ಪೆಟ್ರೋಲ್ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಅಕೌಂಟಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಪಲ್ಸರ್ 150ನ ಟಾಪ್ ಸ್ಪೀಡ್ ಎಷ್ಟು, ಅದೇ ರೀತಿ ಕ್ರೂಸಿಂಗ್ ಸ್ಪೀಡ್ ಎಷ್ಟು ಅಂತ. ಟಾಪ್ ಸ್ಪೀಡ್ ಎಲ್ಲ ನಿಮಗೆ 117 ಹೋಗುತ್ತಷ್ಟೇ. ಯಾಕೆ ಅಂದರೆ ಇದರಲ್ಲಿರೋವಂಥ ಕೆಪಾಸಿಟಿಗೆ ಅಷ್ಟು ಮಾತ್ರ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇನ್ನೂ ಹೋಗ್ಬೋದೇನೋ. ಇಷ್ಟು ವಿಡಿಯೋಗಳೆಲ್ಲ ನೋಡಿದ್ದೀರಾ, ನನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಅದು ಕಮ್ಮಿನೇ. ನನ್ನ ಎಷ್ಟೋ ಜನ ಕೇಳಿದ್ರು, ಪಲ್ಸರ್ ಯಾಕೆ ತಗೊತಾ ಇದೆಯಾ, ಬೇರೆ ಗಾಡಿ ತಗೊಬೋದಲ್ಲ. ಬಜಾಜ್ ಪಲ್ಸರ್ 220 ಅನ್ನೋದು ನಮ್ಗೆ ರೀಸೆಂಟಾಗಿ 2 ವರ್ಷದ ಹಿಂದೆ ಅಫಿಷಿಯಲಿ 220ನ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಮಾಡಿದ್ರು.
ಆದರೆ ಅವಾಗಿನ ಟೈಮಲ್ಲಿ ನನಗೆ ಈ ಗಾಡಿ ಬಿಟ್ಟರೆ ಬೇರೆ ಚಾಯ್ಸೇ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಹತ್ರ ಇದ್ದಿದ್ದ ಬಜೆಟ್ಗೂ ನಾನು ಹುಡುಕ್ತಾ ಇದ್ದಿದ್ದ ಗಾಡಿಗೂ, ಸೊ ಅವಾಗಿನ ಟೈಮಲ್ಲಿ ನನಗೆ ಈ ಗಾಡಿನೇ ಬೆಸ್ಟ್ ಅನಿಸ್ತು. ನನಗೆ R15 ಎಲ್ಲ ಇಷ್ಟ ಆಗಲ್ಲ. ಯಾಕೆ ಅಂದರೆ ಸಪೋಸ್ ಇವಾಗ ನಮ್ಮ ಅಮ್ಮ ಬರ್ತಾರೆ, ಅವ್ರನ್ನ ಕೂರಿಸ್ಕೋಬೇಕು ಅಂದರೆ ಅವ್ರು ಭಾರಿ ಹಿಂಸೆ ಪಡ್ತಾರೆ ಬೇರೆ ಗಾಡಿಗಳಲ್ಲಿ. R15 ಕೂರಿಸ್ಕೊಳ್ಳೋಕ್ಕೆ ಆಗಲ್ಲ ಗುರು, ಹೆಂಗೆ ಕೂರಿಸ್ತೀರಾ ನೀವೇ ಹೇಳಿ. ಆದರೆ ಇವತ್ತು ಈ ಗಾಡಿ ಇದೆ, ಇನ್ನೊಂದು ದಿನ ಬೇರೆ ಗಾಡಿ ತಗೊತೀನಿ ಅನ್ನೋ ನಂಬಿಕೆ ನನಗಿದೆ. ಅದೆಲ್ಲ ವಿಡಿಯೋಗಳಲ್ಲಿ ನನ್ನ ಬಗ್ಗೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ನಾನು ಯಾರು ಅಂತ ಗೊತ್ತು. ನ್ಯೂ ವ್ಯೂವರ್ಸ್ಗೆ ನಾನು ಯಾರು ಅಂತ ಗೊತ್ತಾಗಬೇಕು ಅಂದರೆ, ನನ್ನ ಬಗ್ಗೆ ಹೇಳಬೇಕು ಅಂದರೆ, ನಾನು ಮೂಲತಃ ಚಿಕ್ಕಬಳ್ಳಾಪುರದವನು, ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗ. ಅಣ್ಣ ನಮಸ್ಕಾರ. ಏನು ಗುರು ಇಷ್ಟು ಹೋದ್ರೂ ಇನ್ನೂ ಖಾಲಿ ಆಗಿಲ್ಲ ಪೆಟ್ರೋಲು? ನನ್ನ ಡೌಟ್ ಏನು ಗೊತ್ತಾ, ಇದು ನನ್ನ ಗಾಡಿ ಅರೌಂಡ್ ಒಂದು 40 ಇಲ್ಲ 42 ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಆದರೆ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನೋಡ್ಬೇಕೀಗ ಎಷ್ಟು ಬರುತ್ತೆ ಏನಪ್ಪ ಅಂತ. ಯಾಕೋ ಸಾಹಸ ಮಾಡ್ತಾ ಇದ್ದಾರೆ ಇವರು. ಓ ಇದು ಮ್ಯಾಟ್ರು, ಓಡು ಹಿಂಗೆ ಹೋಗ್ತೀನಿ. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ಅದೇ ರೀತಿ ಬೇರೆಯವರಿಂದ ನಮಗೂ ತೊಂದರೆ ಆಗಬಾರ್ದು. ಏನಂತೀರ? ಹೆಚ್ಚು ಕಮ್ಮಿ ನಾನು ಬಂದು ಗುರು ಒಂದು 15 ಕಿಲೋಮೀಟ್ರ್ ಬಂದೆ, ಆದ್ರೂ ಪೆಟ್ರೋಲ್ ಖಾಲಿ ಆಗಿಲ್ವಲ್ಲ. 1 2 3 4 ನಾನು ಬರಲಾ? ಇಷ್ಟೊತ್ತು ನಾರ್ಮಲ್ ಆಗಿ ಓಡಿಸೋದಕ್ಕೆ ಏನಾದ್ರು ಪೆಟ್ರೋಲ್ ಖಾಲಿ ಆಗ್ತಾ ಇಲ್ವಾ, ಇಲ್ಲ ಏನು? ಆಗ್ಲಿಂದ ಓಡಿಸ್ತಾ ಇದ್ದೀನಿ, ಇನ್ನು ಪೆಟ್ರೋಲೇ ಖಾಲಿ ಆಗಿಲ್ಲ. ಮೈಲೇಜ್ ಒಂದು 70 ಕೊಡುತ್ತೆ ಅನ್ಸುತ್ತೆ ಗುರು. 1/4 ಲೀಟ್ರ್ ಅಷ್ಟೇ ಇದ್ದಿದ್ದು ನನ್ನ ಗಾಡಿಯಲ್ಲಿ. ಆದರೆ ಆಗ್ಲಿಂದ ಓಡಿಸ್ತಾ ಇದ್ದೀನಿ, ಖಾಲಿ ಅಂತೂ ಆಗ್ತಾ ಇಲ್ಲ. ಜೈ ಶ್ರೀರಾಮ್. ಲಾಂಗ್ ರೈಡ್ ಎಲ್ಲ ಹೋದ್ರೆ ಸ್ವಲ್ಪ ಕಷ್ಟನೇ ಗಾಡಿಯಲ್ಲಿ. ಹೇಳ್ಬೋದು ಕಂಫರ್ಟ್ ಆಗಿದೆ ಅದು ಇದು ಅಂತ ಎಲ್ಲ ಮಾಡ್ಬೋದು, ಆದರೆ ಕುತ್ಕೊಂಡು ಓಡಿಸೋರು ಅಷ್ಟೇ ಅಲ್ವಾ ಗೊತ್ತಾಗೋದು. ಒಂದು ಗಾಡಿ ಅಂದಮೇಲೆ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರ್ತವೆ. ಆದರೆ ಏನಿದ್ರೆ ಅದು ಇದ್ದಂಗೆ ಹೇಳುವುದು ಒಳ್ಳೆ ಹುಡುಗರ ಲಕ್ಷಣ. ಏನಂತೀರ? ಸೊ ಲೆಟ್ಸ್ ಗೋ ಟು ದ ಹೈವೇ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಒನ್ ವೇಲ್ ಬಂದ್ರೇ ನಮಗೆ ಸಮಾಧಾನ ಅಂತಾರೆ ನಮ್ಮ ಇಂಡಿಯನ್ಸ್. ಇಲ್ಲ ನೋಡ್ರಿ ಇನ್ನೊಬ್ರು ಅಕ್ಕ ಖಾಲಿ ಆಗ್ತಾ ಇದೆ ಅನ್ಕೊಂತೀನಿ ಪೆಟ್ರೋಲ್ ಇನ್ನೇನು ಆಲ್ಮೋಸ್ಟ್ ಕಂಪ್ಲೀಟ್ ಆಗೋ ಟೈಮ್ ಬಂದಿದೆ. ಆಗ್ಲಿಂದ ಓಡಿಸ್ತಾ ಇದ್ದೀನಿ, ಪೆಟ್ರೋಲ್ ಅಂತೂ ಖಾಲಿ ಆಗ್ತಾನೆ ಇಲ್ಲ. ಇನ್ನೂ ಅದೆಷ್ಟು ದೂರ ಹೋಗುತ್ತೋ ಹೋಗ್ಲಿ. ಫುಲ್ಲು ಖಾಲಿ ಆದಮೇಲೆ ಅವಾಗ ನಾವು ಟೆಸ್ಟ್ ಮಾಡೋಕ್ಕೆ ನಮಗೂ ಚೆನ್ನಾಗಿರುತ್ತೆ. ಇನ್ನು ಹೋಗ್ತಾನೆ ಆಯ್ತು ಗುರು. 1/4 ಲೀಟ್ರ್ ಪೆಟ್ರೋಲ್ಗೆ ಹೆಚ್ಚು ಕಮ್ಮಿ ನಾನು ಎಷ್ಟು ಬಂದಿದ್ದೀನಿ ಅಂತ ಲೆಕ್ಕ ಹಾಕಿಲ್ಲ, ಆದರೆ ಬಂದಿದ್ದೀನಿ ಒಂದು 25 ಕಿಲೋಮೀಟ್ರ್ ಮೇಲೆ ಬಂದಿದ್ದೀನಿ ಗುರು. 25 ಕಿಲೋಮೀಟ್ರ್ ಇನ್ನೂ ಜಾಸ್ತಿನೇ ಬಂದಿದ್ದೀನಿ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಬೈಕ್ ಟಾಪ್ ಸ್ಪೀಡ್ ಬಂದು 117. ನಿಮ್ಮ ಹತ್ರನೂ ಏನಾದರೂ ಪಲ್ಸರ್ ಬೈಕ್ ಇದ್ರೆ ನೀವು ಟಾಪ್ ಸ್ಪೀಡ್ ಎಷ್ಟುವರೆಗೂ ಅಚೀವ್ ಮಾಡಿದ್ರ ಅಂತ ನಾನು ಕಮೆಂಟ್ ಮಾಡಿ. ಬೇರೆ ಗಾಡಿಗಳೆಲ್ಲ 120 ಎಲ್ಲ ಕ್ರಾಸ್ ಮಾಡುತ್ತೆ ಅಂತ ಹೇಳ್ತಾರೆ, ಆದರೆ ಇದು ನಾನು ಫುಲ್ ಥಾಟಲ್ ರೈಸ್ ಮಾಡಿದ್ರು ಬರೀ 117 ಕಿಲೋಮೀಟ್ರ್ ಅಷ್ಟೇ ಸ್ಪೀಡ್ ಹೋಗ್ತಾ ಇದೆ. ನನಗೆ ಗೊತ್ತಿದ್ದ ಮಟ್ಟಿಗೆ ನನ್ನ ಗಾಡಿ ಟಾಪ್ ಸ್ಪೀಡ್ ಇಷ್ಟೇ. ಇನ್ನು ಕ್ರೂಸಿಂಗ್ ಸ್ಪೀಡ್ ಬಗ್ಗೆ ಮಾತಾಡೋದಾದ್ರೆ ಒಂದು 80 to 85 ಆರಾಮಾಗಿ ಹೈವೇಲಿ ಈ ಥರ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಬ್ರೋ ಯಾವ ಮಾಡಲ್ ಇದು? ಯಾವ ಮಾಡಲ್ಲ? ಮಾಡಲ್ ಕೌನ್ ಸಾ?
नहीं नहीं नहीं, वो 25 और 24? 24 2 months हो गया। 1 साल? 1 year 2 months। हाँ, क्या क्या फीचर्स अपडेट किया है इसमें? उसमें अपडेट किया, इधर मैप दे दिया। हाँ, मैप। हाँ, ओके ओके। और कुछ अपडेट नहीं है। फिर ब्रेक्स और वगैरह सब वही यही है। हाँ हाँ। अपडेट कुछ नहीं किया, बस अपडेट यही किया है। ये 2025 का भी सेम है? हाँ सेम सेम। ओनली अपडेट है इसका मीटर का। हाँ हाँ हाँ, उसमें दे दिया मैप वाला इस साइड। ठीक है ठीक है ओनली यही। ठीक है भाई, थैंक यू। आप कहाँ से हो? यूपी। यूपी? हाँ हाँ, अच्छा ठीक है, थैंक यू भाई। ನನ್ನ ಕಮೆಂಟ್ ಅಲ್ಲಿ ಒಬ್ಬರು ಟೆಕ್ಸ್ಟ್ ಮಾಡಿದ್ರು ಹಂಟರ್ 350 ಬಗ್ಗೆ ವಿಡಿಯೋ ಮಾಡಿ ಅಂತ. ಆ್ಯಕ್ಚುಲಿ ಬೈಕ್ ಸಿಗದೆ ಇರೋ ಕಾರಣದಿಂದ ನಾನು ಈ ವಿಡಿಯೋದಲ್ಲೇ ತೋರಿಸ್ಬೇಕಾಯ್ತು. ನಿಮ್ಮ ಹೈಟ್ ಏನಾದರೂ ಫುಲ್ ಕಮ್ಮಿ ಇದ್ದು ಆದರೆ ನನಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಒಂದು ಒಳ್ಳೆ ಗಾಡಿ ಬೇಕು ಅಂದರೆ ಪರವಾಗಿಲ್ಲ, ಆರಾಮಾಗಿ ಹಂಟರ್ 350 ಕೂಡ ತಗೋಬೋದು. ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ಅವೆಂಜರ್ ಅಂತ ಇದೆ, ನಿಮ್ಗೆ ಗೊತ್ತೇ ಇದೆ, ಮೊದಲಿಂದನೂ ಬರ್ತಾ ಇರ್ತಿದ್ದು ಗಾಡಿನೇ. ರಾಯಲ್ ಎನ್ಫೀಲ್ಡಲ್ಲಿ ಅಂದರೆ ನಿಮಗೆ ಹಂಟರ್ 350 ಬೆಸ್ಟ್ ಫಾರ್ ಶಾರ್ಟ್ ರೈಡರ್ಸ್ ಅಂತ ಹೇಳ್ಬೋದು. ನಾನು ಹಿಂದಿ ಮಾತಾಡಿದಂಥ ಯಾರು ಬೈಕ್ ಹೋಗಬೇಡಿ, ಯಾಕೆ ಅಂದರೆ ಅವರು ಪಾಪ ಕೆಲವ್ರಿಗೆ ಕನ್ನಡ ಬಂದಿರಲ್ಲ, ಕನ್ನಡ ಕಲಿತಾರೆ ನಿಧಾನಕ್ಕೆ. ಕನ್ನಡ ಬರಲ್ಲ ಅಂದಿದ ತಕ್ಷಣ ನಾನು ಕನ್ನಡದಲ್ಲಿ ಮಾತಾಡೋ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಅವರು ಬೇರೆ ಕಡೆಯಿಂದ ಬಂದಿರ್ತಾರೆ ಹೊಸದಾಗಿ ಬೆಂಗಳೂರಿಗೆ, ಕಲಿತಾರೆ. ಹೇಳೋ ರೀತಿಯಲ್ಲಿ ಹೇಳಿದ್ರೆ ನಿಧಾನಕ್ಕೆ ಕಲಿತಾರೆ. ನಾವು ಫೋರ್ಸ್ ಮಾಡಬಾರ್ದು, ಪ್ರೀತಿಯಿಂದ ಹೇಳಿದ್ರೆ ಯಾರ ತನಕ ಕಲಿತಾರೆ. ಏನ್ ಗುರು, ಪೆಟ್ರೋಲ್ ಇನ್ನೂ ಖಾಲಿನೇ ಆಗಿಲ್ಲ. ಈಗ ಜರ್ಕ್ ಹೊಡಿತಾ ಇದೆ, ನೀವು ನೋಡ್ಬೋದು. ಡೋರ್ ಹಾಕಿಲ್ಲಪ್ಪ ಇವರು, ಡೋರ್ ಬಿದ್ದಿಲ್ಲ ನೋಡಿ. ಸ್ನೇಹಿತರ, ಫಸ್ಟ್ ನಿಮಗೆ ಟರ್ಮಿನಲ್ 1 ತೋರ್ಸೋದು ಬೇಡ, ಟರ್ಮಿನಲ್ 2ಗೆ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಟರ್ಮಿನಲ್ 1 ಎಲ್ಲರೂ ನೋಡೇ ಇರ್ತೀರ, ಟರ್ಮಿನಲ್ 2 ಯಾರು ನೋಡಿಲ್ಲ ಅವ್ರಿಗೆ ತೋರಿಸೋಣ ಅಂತ ಇವಾಗ ಇಲ್ಲಿವರೆಗೂ ಬಂದಿದ್ದೀನಿ. ಇಲ್ಲಿಂದ ನೋಡ್ಕೊಳ್ಳಿ. ಟರ್ಮಿನಲ್ 2 ನಮಗೆ ನೋಡಿ ಈ ಥರ ನೋಡಿದ್ ಸಿಗುತ್ತೆ. ಇದೇನಪ್ಪ ಟರ್ಮಿನಲ್ 2? ಇದೇ ಗುರು ಟರ್ಮಿನಲ್ 2. ಹೌದು, ಗೋಪ್ರೋ ಏನೋ ತಂದವ್ರೆ ಇವರು. ಒಂದು ಮಾತು ಕೇಳೋಣ ಬ್ರೋ, ಯಾವುದು ಗೋಪ್ರೋನ ಅದು? ಎಷ್ಟಾಯ್ತು? ಡಿಜೆ ಆಕ್ಷನ್ 5 Pro ಇದೆ. ಡಿಜೆಯಾ? ಏನಿದೆ ಬ್ರೋ ಪ್ರೈಸ್ ಇದು? ಪ್ರೈಸ್ ನನಗೆ ಟೋಟಲ್ 60 ಬಿತ್ತು. 60ನಾ? ಕ್ಲಾರಿಟಿ ಮಸ್ತ್ ಇದೆಯಲ್ಲ ಬ್ರೋ. ಸೂಪರ್ ಆಗಿದೆ. ಇದು ಬಿಟ್ಟು ಮೌಂಟ್ ಬಿಟ್ಟು ಬೇರೆ ಎಲ್ಲ ಕೊಡ್ತಾರ ಸೆಟಪ್ ಎಲ್ಲ ಇದಕ್ಕೆ? ಎಲ್ಲ ಬರುತ್ತೆ, ಬಟ್ ಅದು ನಾನು ತಂದಿಲ್ಲ. ಜಸ್ಟ್ ಇವಾಗ ಆಚೆ ಹೋಗಿ ಮೌಂಟ್ ಮುಡ್ಕೊಂಬಿಟ್ಟೆ. ಹೌದಾ? ಎಲ್ಲಿ ಮುಡ್ದಾಗೈತೆ ನೋಡಿ. ಇದನ್ನ ಹೆಲ್ಮೆಟ್ ಹಾಕಿದ್ರ? ಚಾರ್ಜ್ ಬರೋ 1% ಏನೋ ಇದ್ದಂಗಿದೆ. ಬ್ಯಾಟ್ರಿ ಐತೆ ಎಕ್ಸ್ಟ್ರಾ. ಅದೇ ನಾನು ತಗೊಬೇಕು ಅಂತ ನೋಡ್ತಿದ್ದೆ. ಚೆನ್ನಾಗೈತೆ. ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ಡಿಜೆ ಬೇಕಾ ಇಲ್ಲ ಗೋಪ್ರೋ ತಗೋಬೇಕಾ ಅಂತ. ನಾನು ಹಂಗೆ ಇದ್ದೆ. ಸೂಪರ್ ಆಗೈತೆ ಡಿಜೆ. ಲಾಗ್ ಮಾಡ್ತೀರಾ ನೀವು? ಲಾಗ್ ಅಂದ್ರೆ ನಾನು ಮಾಡ್ಬೇಕಂತ ಇದ್ದೀನಿ, ಸ್ಟಾರ್ಟ್ ಮಾಡಿಲ್ಲ ಇನ್ನ. ನಾನು ಗೋಪ್ರೋ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿದೆ ಅನ್ಕೊಂತೀನಿ. ಟ್ರಿಪ್ ಹೋಗಿದ್ದೆ ನಾನು. ವಿಡಿಯೋಸ್ ತೋರಿಸ್ತೀನಿ. 360 ಇಲ್ವಲ್ಲ ಇದರಲ್ಲಿ? 360 ಇಲ್ಲ, ಬರೀ ಫ್ರಂಟು ನಮ್ಗೇನು ಮಾಡ್ತೀವೋ ಅಷ್ಟೇ. ಟಚ್ ಸ್ಕ್ರೀನ್ ಬರುತ್ತಲ್ವಾ? ಓಕೆ. ಎಲ್ಲ ಸೂಪರ್ ಆಗಿದೆ ಕ್ಯಾಮ್ರಾ. ಈ ಕ್ಯಾಮ್ರಾಯಿಂದನೇ ತೆಗ್ದಿರೋದು ಇದೆಲ್ಲ. ಅದು ಸ್ಟಿಕ್ ಅವರ ಕೊಡ್ತಾರಾ? ಸ್ಟಿಕ್ ಅಡ್ವೆಂಚರ್ ಕಿಟ್ ಬರುತ್ತೆ ಫುಲ್ ಎಲ್ಲ. 3 ಬ್ಯಾಟ್ರೀಸ್, ಒಂದು ಬಾಕ್ಸ್, ಅಡ್ವೆಂಚರ್ ಕಿಟ್. ಬ್ಯಾಟ್ರಿ ಬ್ಯಾಕಪ್ ಬ್ರೋ ಎಷ್ಟು ಅವರ್ ಬರುತ್ತೆ? ಬ್ಯಾಕಪ್ 1 hour 2 hours ಬರುತ್ತೆ. 2 hours ಒಂದೇ ಬರುತ್ತೆ. ಅದು ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ. 3 ಬ್ಯಾಟ್ರಿ ಕೊಟ್ಟಿರೋ ಅಂದ್ರೆ ಮತ್ತೆ ಚೇಂಜ್ ಮಾಡ್ಕೋಬೋದಲ್ಲ ನಾವು? ಹೌದಾ? ಎಲ್ಲಿ ತಗೊಂಡಿದ್ ಬ್ರೋ EMI ಅಲ್ಲಿ? ನಾನು ಅಮೆಝಾನ್ ಅಲ್ಲ, ಏನು ಕಾರ್ಡ್ ಮೇಲೆ ತಗೊಂಡ್ರಾ? ಬೇರೆ ರಿಲಯನ್ಸ್ ಅಲ್ಲಿ ಇಂಥ ಕಡೆ ಸಿಗುತ್ತಾ? ರಿಲಯನ್ಸ್ ಕಡೆ ಹೌದಾ? ಓಕೆ ಬ್ರೋ. ನಮ್ಮ ಫ್ರೆಂಡ್ ಎಲ್ಲ ಬೈ ಮಾಡ್ಕೊಂಡು ತಗೊಂಡಿರೋದು. ಚಾನಲ್ ಒಂದಿದೆ ಬ್ರೋ, ಸಬ್ಸ್ಕ್ರೈಬ್ ಮಾಡ್ತೀರಾ?
ಕನ್ನಡ ಮೋಟೋ ವೈಬ್ ಅಂತ. ಇನ್ನು ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು.